ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆ ಕಳೆದ ವರ್ಷ ಇದೇ ಜೂನ್ ತಿಂಗಳಲ್ಲಿ 90 ಲಕ್ಷ ಲೀಟರ್ ಪರ್ ಡೇ ಇತ್ತು. 90 ಲಕ್ಷ ಲೀಟರ್ ಪರ್ ಡೇ ಇತ್ತು. ಈಗ ಒಂದು ದಿನಕ್ಕೆ 1 ಕೋಟಿ ಲೀಟರ್ ಹಾಲನ್ನು ತಲುಪಿದ್ದೇವೆ. 1 ಕೋಟಿ ಒಂದು ದಿನಕ್ಕೆ KMFಗೆ ಬರ್ತಕ್ಕಂಥ ಹಾಲು 1 ಕೋಟಿ ಲೀಟರ್ ಪರ್ ಡೇ ಬರ್ತಾ ಇದೆ. ಬಹುಶಃ ಇದು ಒಂದು ಮೈಲಿಗಲ್ಲು. KMF ಇತಿಹಾಸದಲ್ಲಿ ಇದು ಒಂದು ಮೈಲಿಗಲ್ಲು. ನಾನು ಸ್ವಲ್ಪ ದಿನ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ. ಆಗ ಮಿಲ್ಕ್ ಯೂನಿಯನ್ಗಳಿಗೆ ಡೈರಿನ ಹಸ್ತಾಂತರ ಮಾಡಿಕೊಟ್ಟೆ. ಆಗ ಅಲ್ಲಿವರೆಗೆ ಡೈರಿಗಳು ಬೇರೆ ಸಪ್ರೇಟ್ ಆಗಿದ್ದು, ಮಿಲ್ಕ್ ಯೂನಿಯನ್ಗಳೇ ಸಪ್ರೇಟ್ ಆಗಿದ್ದು. ಯಾಕಂದರೆ ಇದು ರೈತರ ಸಂಘಟನೆ. ಸೊಸೈಟಿಗಳು, ಮಿಲ್ಕ್ ಸೊಸೈಟಿಗಳು ಅಂತಂದರೆ ರೈತರ ಸಂಘಟನೆ. ಸುಮಾರು ಎಷ್ಟು ಸಾವಿರ ಇದ್ದಾವೆ ಸೊಸೈಟಿಗಳು? 16,000 ಸೊಸೈಟಿಗಳು. ಈಗ 13 ಯೂನಿಯನ್ಗಳು, 15 ಯೂನಿಯನ್ಗಳಿದ್ದಾವೆ. ಎಲ್ಲ ಜಿಲ್ಲೆಗಳಲ್ಲೂ ಇಲ್ಲ, ಒಂದೊಂದು ಕಡೆ 2 ಜಿಲ್ಲೆ ಜಾಯಿಂಟ್ ಆಗಿ ಇರ್ತಕ್ಕಂಥದ್ದು ಇದೆ. ಆದರೆ 15 ಮಿಲ್ಕ್ ಯೂನಿಯನ್ಗಳಿದ್ದಾವೆ, 15 ಡೈರಿಗಳಿದ್ದಾವೆ, ಮದರ್ ಡೈರಿ ಇದೆ. ಸೊ ಇದೆಲ್ಲನೂ ಕೂಡ ಹಾಲನ್ನು ಮಾರಾಟ ಮಾಡ್ತಾ ಇದೆ. ಇತ್ತೀಚೆಗೆ ಈ 1 ಕೋಟಿ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ, 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ 500 ಅರ್ಧ ಲೀಟರ್ ಹಾಲು ಕೊಡ್ತಿದ್ದದಕ್ಕೆ 50 ಮಿಲಿ ಲೀಟರ್ನ ಹೆಚ್ಚು ಮಾಡಿದ್ದಾರೆ. ಯಾಕಂತಂದ್ರೆ 1 ಕೋಟಿ ಲೀಟರ್ ಹಾಲನ್ನು ಮಾರಾಟ ಮಾಡಬೇಕು. ನಾವು ರೈತರಿಂದ ಹಾಲು ಬೇಡ ಅಂತ ಹೇಳಕ್ಕಾಗಲ್ಲ. ಸೊಸೈಟಿಗಳಿಗೆ ಹಾಲನ್ನು ಬೇಡ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇದು ರೈತರ ಹಾಲು ಉತ್ಪಾದಕರು ಅಂದರೆ ರೈತರು. ಎಲ್ಲರೂ ಹಸು ಸಾಕೋರು ಅಂತಂದ್ರೆ ರೈತರು, ಎಮ್ಮೆ ಸಾಕೋರು ಅಂತಂದ್ರೆ ರೈತರು, ಕುರಿ ಸಾಕೋರು ಅಂತಂದ್ರೆ ರೈತರು. ಸೊ ಇವರೆಲ್ಲರೂ ಕೂಡ ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ನಾವು ಹಾಲನ್ನು ತಗೊಳ್ಳಲ್ಲ ಅಂತ ಹೇಳಿ ಸೊಸೈಟಿಗಳಲ್ಲಿ ಹೇಳಲಿಕ್ಕಾಗಲ್ಲ. ಹೆಚ್ಚಾಗ್ಬಿಟ್ಟದೆ ಯಪ್ಪ, ತಗೊಳಕ್ಕಾಗಲ್ಲ, ಮಾರುಕಟ್ಟೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಕ್ವಾಂಟಿಟಿನ ಹೆಚ್ಚು ಮಾಡಿದ್ದೀವಿ. ಹಾಲು ಮಾರಾಟ ಮಾಡ್ತೀವಲ್ಲ, ಅರ್ಧ ಲೀಟರ್ನ 50 ಮಿಲಿ ಲೀಟರ್ ಜಾಸ್ತಿ ಮಾಡಿದ್ದೀವಿ. 1 ಲೀಟರ್ನ 50 ಮಿಲಿ ಲೀಟರ್ ಜಾಸ್ತಿ ಮಾಡಿದ್ದೀವಿ. ಈ ಹೆಚ್ಚಾದಂಥ ಕ್ವಾಂಟಿಟಿ ಇದೆಯಲ್ಲ, ಅದಕ್ಕೆ 2 ರೂಪಾಯಿ ಜಾಸ್ತಿ ಆಗಿದೆ. ವಿರೋಧ ಪಕ್ಷದವರು ಇದನ್ನ ಅರ್ಥ ಮಾಡ್ಕೊಳ್ಳದೇನೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಅಂತ ಹೇಳಿ ಅಪಪ್ರಚಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ ನನಗನ್ಸುತ್ತೆ. ಇದು ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಹಾಲು ಉತ್ಪಾದನೆ ಆಯಿತು, ಜಾಸ್ತಿ ಆಯಿತು ಅಂತಂದರೆ ಜಾಸ್ತಿ ದುಡ್ಡು ಬರ್ತದೆ. ಯು ಡೋಂಟ್ ನೋ, 1 ಕೋಟಿ ಲೀಟರ್ ಹಾಲು ಅಂತಂದರೆ 1 ಕೋಟಿ ಲೀಟರ್ ಹಾಲು ಇಂಟು 5 ರೂಪಾಯಿ. ಒಂದು ದಿನಕ್ಕೆ 5 ಕೋಟಿ ಪ್ರೋತ್ಸಾಹ ಧನವನ್ನ ಸರ್ಕಾರ ಕೊಡ್ತದೆ. ಒಂದು ದಿನಕ್ಕೆ 5 ಕೋಟಿ ಪ್ರೋತ್ಸಾಹ ಧನವನ್ನ ಸರ್ಕಾರ ಕೊಡ್ತದೆ. ಗೊತ್ತಾಯ್ತಾ? ಒಂದು ತಿಂಗಳಿಗೆ 150 ಕೋಟಿ, ವರ್ಷಕ್ಕೆ ಎಷ್ಟಾಯ್ತು? 1800 ಕೋಟಿ.
ಗೊತ್ತಾಯ್ತಾ? ಇದನ್ನ ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದೀವಿ. ನಾನು 2 ರೂಪಾಯಿ ಇತ್ತು ಪ್ರೋತ್ಸಾಹಧನ, ಅದನ್ನು 5 ರೂಪಾಯಿ ಮಾಡಿದವರು ನಾನು. ಈ ಅಶೋಕನಿಗೆ ಗೊತ್ತೂ ಇಲ್ಲ, ಏನೂ ಇಲ್ಲ. ಗೊತ್ತಿಲ್ಲದೇನೆ ಏನೋ ಮಾತಾಡೋದು. ಹಾಲಿನ ಬೆಲೆ ಹೆಚ್ಚು ಮಾಡಿಬಿಟ್ರು, ಹಾಲಿನ ಬೆಲೆ ಒಂದು ವೇಳೆ ಹೆಚ್ಚಾದ್ರೆ, ಮಾರಾಟದ ಬೆಲೆ ಹೆಚ್ಚಾದ್ರೆ ಯಾರು ಕೊಂಡ್ಕೋತಾರೆ ಅವ್ರ ಬೆಲೆ ಭಾರ ಆಗ್ತದೆ. ಯಾರು ಕೊಂಡ್ಕೋತಾರೆ ಅವ್ರ ಭಾರ ಆಗ್ತದೆ. ರೈತರಿಗೆ ಭಾರ ಆಗ್ತದ? ರೈತರಿಗೆ ಸಹಾಯ ಆಗ್ತದೆ. ನಾವು ಹೆಚ್ಚು ಮಾಡಿಲ್ಲ, ಆದ್ರೆ ಹೇಳ್ತಾ ಇದ್ದೀನಿ ನಿಮ್ಗೆ, ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ 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 ಕ್ಲಿಯರ್. ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ. ಆದರೂ ಕೂಡ ಇವತ್ತು ನಾವು ಪ್ರಮಾಣ ಹೆಚ್ಚು ಮಾಡಿ ಅದಕ್ಕೆ ಬೆಲೆ ಜಾಸ್ತಿ ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ. ಎಲ್ಲ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲೇ ಕಡಿಮೆ ಇದೆ. ಗ್ರಾಹಕರಿಗೆ ಕಡಿಮೆ ರೇಟ್ನಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.